ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸೇನಾ ಶಕ್ತಿ ಬಗ್ಗೆ, ಆಯುಧ ಶಕ್ತಿಯ ಬಗ್ಗೆ ಪಶ್ಚಿಮದ ದೇಶಗಳು ಏನು ಮಾತಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಅರಿವಿಲ್ಲದ ಕೆಲವರು ಯುದ್ಧ ನಿಲ್ಲಿಸಿದ್ದು ಟ್ರಂಪ್ ಆದೇಶವನ್ನ ಕೇಳ್ತು ಅಂತೆಲ್ಲ ಮಾತಾಡ್ತಿರೋ ಹೊತ್ತಲ್ಲಿ ಸೀಸ್ ಫೈರ್ ಆಗಿದ್ದು ಮೀಡಿಯೇಷನ್ ನಿಂದ ಅಲ್ಲ, ಭಾರತ ಸೃಷ್ಟಿ ಮಾಡಿದ ರೇಡಿಯೇಷನ್ ನಿಂದ ಅನ್ನೋದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾ ಇದೆ. ಸಾಕಷ್ಟು ವಿದೇಶಿ ವಿಶ್ಲೇಷಕರು, ರಕ್ಷಣಾ ತಜ್ಞರು ಪಾಕಿಸ್ತಾನದಿಂದ ಕೇಳಿ ಬರ್ತಾ ಇರುವ ಲೀಕೇಜ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ರೇಡಿಯೇಷನ್ ಉಂಟಾಗೋ ಹಾಗೆ ಮಾಡಿರೋದು ಭಾರತದ ಒಂದು ಬ್ರಹ್ಮಾಸ್ತ್ರ. ಗೆಳೆಯರೆ, ಇದು ಬಳಕೆಗೆ ಮೊದಲೇ ಜಗತ್ತಿನ ಆಸಕ್ತಿಯನ್ನ ಕೆರಳಿಸಿದ್ದ ಮಹಾ ಆಯುಧ. ಇದರ ರಹಸ್ಯವನ್ನ ತಿಳ್ಕೋಬೇಕು ಅಂತ ಪಾಕಿಸ್ತಾನ, ಚೈನಾಗಳು ಮಾಡಿದ್ದ ಪ್ರಯತ್ನಗಳು ಒಂದೆರಡಲ್ಲ. ಒಂದಷ್ಟು ಸೇನಾಧಿಕಾರಿಗಳನ್ನ ಹನಿ ಟ್ರ್ಯಾಪ್ ಮಾಡೋ ಕೆಲಸ ನಡೀತು. ಆ ಮೂಲಕ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತು. ಅದರಲ್ಲಿ ಅಧಿಕಾರಿಯೊಬ್ಬ ಟ್ರ್ಯಾಪ್ ಕೂಡ ಆಗಿದ್ದ. ಅವನಿಂದ ಸ್ವಲ್ಪ ಮಾಹಿತಿಯು ಅವರಿಗೆ ಸಿಕ್ಕಿರಬಹುದು, ಆದ್ರೆ ಅದರಿಂದ ದೊಡ್ಡ ಮಟ್ಟದ ಪ್ರಯೋಜನ ಏನಾಗ್ಲಿಲ್ಲ. ಯಾಕೆಂದ್ರೆ ಅವರು ಬಲೆ ಬೀಸಿದವನಿಗೆ ಈ ಬ್ರಹ್ಮಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಮೊನ್ನೆ ಅದೇ ಬ್ರಹ್ಮಾಸ್ತ್ರವೇ ಪಾಕಿಸ್ತಾನವನ್ನ ಮಂಡಿ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಿರುವುದು. ಅದೇ ಬ್ರಹ್ಮಾಸ್ತ್ರವೇ ಪಾಕಿಸ್ತಾನದ ಒಂದೇ ಒಂದು ವಿಮಾನ ಆಕಾಶಕ್ಕೆ ಹಾರದ ಸ್ಥಿತಿಯನ್ನ ನಿರ್ಮಾಣ ಮಾಡಿರೋದು. ಅದರ ಹೆಸರು ಬ್ರಹ್ಮೋಸ್. ಹಾಗಾದ್ರೆ ಅದರ ಹಿಸ್ಟ್ರಿ ಏನು, ಮಿಸ್ಟ್ರಿ ಏನು, ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಅವತ್ತು ಮಾರ್ಚ್ 9, 2022 ರಾಜಸ್ಥಾನದ ಸೇನಾ ನೆಲೆಯಲ್ಲಿದ್ದ ಬ್ರಹ್ಮೋಸ್ ಮಿಸೈಲ್ ಒಂದು ಇದ್ದಕ್ಕಿದ್ದ ಹಾಗೆ ಮಿಸ್ಫೈರ್ ಆಯಿತು. ಆ ನಂತರ ಅದರ ಬಗ್ಗೆ ಒಂದು ತನಿಖೆ ನಡೀತು. ಅದರ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ ಅಧಿಕಾರಿಯೊಬ್ಬರನ್ನ ಭಾರತೀಯ ಸೇನೆ ಅಮಾನತು ಕೂಡ ಮಾಡ್ತು. ಅದು ಬೇರೆದೇ ಕತೆ. ಆದರೆ ಹೀಗವತ್ತು ಮಿಸ್ಫೈರ್ ಆಯ್ತಲ್ಲ ಬ್ರಹ್ಮೋಸು, ಅದು ಸೀದಾ ಹೋಗಿಬಿದ್ದದ್ದು ಪಾಕಿಸ್ತಾನದ ನೆಲದ ಮೇಲೆ. ಮಜಾ ಅಂದರೆ, ಭಾರತದ ಕಡೆಯಿಂದ ಒಂದು ಮಿಸೈಲ್ ಬಂದು ತಮ್ಮ ನೆಲಕ್ಕೆ ಅಪ್ಪಳಿಸಿದೆ ಅನ್ನೋದು ಪಾಕ್ ರಡಾರ್ಗಳ ಗಮನಕ್ಕೆ ಬಂದೇ ಇರಲಿಲ್ಲ. ಅವರ ಏರ್ಫೋರ್ಸ್ಗೆ ವಿಷಯ ಗೊತ್ತಾಗಿರಲಿಲ್ಲ. ಭಾರತ ಅವತ್ತು ಸುಮ್ಮನಿದ್ದು ಬಿಟ್ಟಿದ್ದರೆ ಮುಂದೆ ಯಾವತ್ತೂ ಕೂಡ ಬಹುಶಃ ಅದವರಿಗೆ ಗೊತ್ತು ಕೂಡ ಆಗ್ತಿರ್ಲಿಲ್ವೇನೋ. ಆದರೆ ಭಾರತದಂಥ ದೇಶ ಯಾವತ್ತೂ ಬೇಜವಾಬ್ದಾರಿಯಿಂದ ವರ್ತಿಸೋದಿಲ್ಲ. ಹೀಗಾಗಿ ತುಂಬ ಪ್ರಾಮಾಣಿಕವಾಗಿ ಪಾಕಿಸ್ತಾನಕ್ಕೆ ಫೋನ್ ಮಾಡಿ, ನಮ್ಮ ಬ್ರಹ್ಮೋಸ್ ಒಂದು ಮಿಸ್ಫೈರ್ ಆಗಿ ನಿಮ್ಮ ನೆಲದಲ್ಲಿ ಬಿದ್ದಿದೆ, ಬಹುಶಃ ಅದು ಇಂಥ ಕಡೆನೇ ಬಿದ್ದಿರುತ್ತೆ, ಹೆದರೋದಕ್ಕೇನು ಹೋಗಬೇಡಿ, ಅದಕ್ಕೆ ವಾರ್ ಹೆಡ್ ಅನ್ನು ನಾವು ಅಳವಡಿಸಿಲ್ಲ, ಅದು ನಿಮಗೇನು ಮಾಡಿರೋದಿಲ್ಲ, ಡೋಂಟ್ ವರಿ ಅನ್ನೋ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಭಾರತವೇ ಕೊಡ್ತು. ಆಗ ಎಚ್ಚೆತ್ತುಕೊಂಡು ಪಾಕಿಸ್ತಾನ ಬೆಚ್ಚಿಬಿತ್ತು, ಬಾಯಿ ಬಡ್ಕಳ್ತು. ಭಾರತ ಬೇಕಂತಲೇ ಬ್ರಹ್ಮೋಸನ್ನು ನಮ್ಮ ಮೇಲೆ ಪ್ರಯೋಗಿಸಿದೆ ಅಂತ ಆರೋಪ ಮಾಡ್ತು. ಆದರೆ ಅದರಿಂದ ದೊಡ್ಡ ಮಟ್ಟದ ಯಾವ ಪ್ರಯೋಜನವೂ ಆಗಲಿಲ್ಲ. ಈ ಮಿಸ್ಫೈರ್ ಅನ್ನೋದು ಪಾಕಿಸ್ತಾನಿಗಳನ್ನ ಹೆದರಿಸ್ತು. ಬ್ರಹ್ಮೋಸ್ ಬಗ್ಗೆ ಜಗತ್ತಿಗೊಂದಷ್ಟು ಅಚ್ಚರಿಯನ್ನ ಹಾಗೆ ಉಳಿಸ್ತು. ಈ ಘಟನೆ ಬ್ರಹ್ಮೋಸ್ಗೆ ಬೇಡಿಕೆ ಹೆಚ್ಚಾಗೋ ಹಾಗೆ ಮಾಡ್ತು. ಅಮೆರಿಕಾದ ರಡಾರುಗಳು, ಚೀನಾದ ಏರ್ ಡಿಫೆನ್ಸು ಇರೋ ಪಾಕಿಸ್ತಾನಕ್ಕೆ ಭಾರತದ ಒಂದು ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಬ್ರಹ್ಮೋಸ್ ಬಗ್ಗೆ ಒಂದು ಅಚ್ಚರಿಯ ಫ್ಯಾಕ್ಟರ್ ಆಯಿತು. ಫಿಲಿಪೈನ್ಸ್ ಬ್ರಹ್ಮೋಸನ್ನ ನಮಗೂ ಕೊಡಿ ಅಂತ ಕೇಳ್ತು. ಇದು ರಷ್ಯಾದ ಜಂಟಿ ತಯಾರಿಕೆ, ಹೀಗಾಗಿ ಮಾರಾಟ ಮಾಡೋದಕ್ಕೆ ರಷ್ಯಾದ ಅನುಮತಿ ಕೂಡ ಬೇಕಾಗಿತ್ತು. ಅವರು ಕೂಡ ಓಕೆ ಅಂದರು. ಫಿಲಿಪೈನ್ಸ್ ಮತ್ತು ಭಾರತದ ನಡುವೆ ವ್ಯಾಪಾರ ಕುದುರ್ತು. ಆದರೆ ಪಾಕಿಸ್ತಾನ ಮತ್ತು ಚೈನಾಗಳಿದ್ವಲ್ಲ, ಅವೆರಡು ಬ್ರಹ್ಮೋಸ್ನಿಂದ ಆತಂಕಗೊಂಡಿತು. ಹೇಗಾದರೂ ಮಾಡಿ ಅದರ ಟೆಕ್ನಾಲಜಿಯನ್ನು ಕದಿಬೇಕು ಅಂತ ಅಂದ್ಕೊಂಡ್ವು. ಪಾಕಿಸ್ತಾನ ಯಥಾ ಪ್ರಕಾರ ಭೂಲೋಕದ ಹೂರಿಣಿಯರನ್ನು ಬಿಟ್ಟು ಭಾರತದ ಸೇನಾಧಿಕಾರಿಗಳನ್ನು ಟ್ರ್ಯಾಪ್ ಮಾಡಬೇಕು ಅಂದ್ಕೊಳ್ತು. ಅಧಿಕಾರಿಯೊಬ್ಬನನ್ನ ಹನಿ ಟ್ರ್ಯಾಪ್ಗೆ ಬೀಳಿಸ್ತು. ಅಲ್ಲೂ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಸಿಗಲಿಲ್ಲ. ಹೀಗಾಗಿ ಬ್ರಹ್ಮೋಸ್ ಬಗ್ಗೆ ಅವರಲ್ಲಿನ ಭಯ ಹಾಗೆ ಉಳ್ಕೊಳ್ತು. ಆ ಭಯ ಈಗ ನಿಜ ಆಗಿದೆ. ಪಾಕಿಗಳ ಅಣ್ವಸ್ತ್ರದ ಬಂಡವಾಳವನ್ನು ಈಗ ಇದೇ ಬ್ರಹ್ಮೋಸ್ ಬಯಲು ಮಾಡ್ತಾ ಇದೆ. ನಿಮ್ಮ ದೇಶದ ಒಳಕ್ಕೆ ನುಗ್ಗಿ ಎಲ್ಲಿಗೆ ಬೇಕಾದರೂ ಹೊಡಿತೀವಿ ಅನ್ನೋ ಸಂದೇಶವನ್ನು ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ಕೊಟ್ಟಿದೆ. ಗೆಳೆಯರೆ, ಅದು 2001 ಜೂನ್ 12. ಅವತ್ತು ಬ್ರಹ್ಮೋಸ್ನ ಮೊದಲ ಪರೀಕ್ಷಾರ್ಥ ಉಡಾವಣೆ ನಡೀತು. ಅದರಲ್ಲಿ ಭಾರತ ಯಶಸ್ವಿ ಕೂಡ ಆಯಿತು. ಅದಾದ ನಂತರ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಭಾರತ ಈ ಬ್ರಹ್ಮೋಸ್ ಅನ್ನು ಸಾಕಷ್ಟು ಬಾರಿ ಪರೀಕ್ಷೆ ಮಾಡಿದೆ. ಆದರೆ ಯಾವುದೇ ಸಂಘರ್ಷದಲ್ಲೂ ಇದನ್ನು ಬಳಸೋದಕ್ಕೆ ಹೋಗಿರಲಿಲ್ಲ. ಇನ್ನು ಬ್ರಹ್ಮೋಸ್ ಅನ್ನು ಭಾರತ ರಷ್ಯಾದ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿದೆ. ಇದಕ್ಕೆ ಹೆಸರಿಡುವಾಗ ಕೂಡ ಎರಡೂ ದೇಶಗಳ 2 ನದಿಗಳ ಹೆಸರನ್ನ ಜೋಡಿಸಿಟ್ಟಿದ್ದಾರೆ. ಭಾರತದ ಬ್ರಹ್ಮಪುತ್ರ ನದಿಯ ಮೊದಲ 4 ಇಂಗ್ಲಿಷ್ ಅಕ್ಷರಗಳು ಹಾಗೂ ರಷ್ಯಾದ ಮಾಸ್ಕೋವಾ ನದಿಯ ಮೊದಲ 3 ಇಂಗ್ಲಿಷ್ ಅಕ್ಷರಗಳನ್ನು ತಗೊಂಡು ಇದಕ್ಕೆ ಬ್ರಹ್ಮೋಸ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಈ ಮಿಸೈಲ್ಗಳನ್ನು ಭಾರತ ನೆಲ, ಆಕಾಶ, ಸಮುದ್ರ ಹೀಗೆ ಎಲ್ಲಿಂದ ಬೇಕಾದರೂ ಉಡಾಯಿಸಬಲ್ಲ ಎಲ್ಲ ವೇರಿಯಂಟ್ಗಳನ್ನು ತಯಾರು ಮಾಡಿಟ್ಕೊಂಡಿದೆ. ಗೆಳೆಯರ, ಬ್ರಹ್ಮೋಸ್ ನಿರ್ಮಾಣ ಶುರುವಾಗಿದ್ದೇ ಒಂದು ರೋಚಕ ಘಟ್ಟದಲ್ಲಿ. ಅದು 1980ರ ದಶಕ. ಸೋವಿಯತ್ ಯೂನಿಯನ್ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಭಾರತದಲ್ಲಾಗಲೇ ಅಣ್ವಸ್ತ್ರ ಪರೀಕ್ಷೆ ನಡೆದು ಬುದ್ಧ ನಕ್ಕು ಬಿಟ್ಟಿದ್ದ.
ಆದರೆ ಆ ಅಣ್ವಸ್ತ್ರಗಳನ್ನು ಹೊತ್ತೊಯ್ಯೋದಿಕ್ಕೊಂದು ಬಲಿಷ್ಠ ಕ್ಷಿಪಣಿ ಬೇಕಲ್ಲ. ಹೀಗಾಗಿ ಅಂಥ ಒಂದು ಕ್ಷಿಪಣಿಯ ನಿರ್ಮಾಣಕ್ಕಾಗಿ ನಮ್ಮ ಮಿಸೈಲ್ ಮ್ಯಾನ್ APJ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಭಾರತ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಶುರು ಮಾಡಿತು. ಅಲ್ಲಿ ಅಗ್ನಿ ಸಿರೀಸ್ನ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ತಯಾರಿಕೆಗೆ ಅನ್ವೇಷಣೆಗಳು ಶುರುವಾದವು. ಆ ಕಾರ್ಯಕ್ರಮ ನಮಗೆ ಸಾಕಷ್ಟು ಬ್ಯಾಲಿಸ್ಟಿಕ್ ಮತ್ತು ಸೂಪರ್ಸೋನಿಕ್ ಮಿಸೈಲ್ಗಳನ್ನು ಒದಗಿಸಿಕೊಡ್ತು. ಆಕಾಶ್, ಪೃಥ್ವಿ, ನಾಗ್ ಮುಂತಾದ ಕ್ಷಿಪಣಿಗಳನ್ನ ಇದೇ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಹೀಗಿರುವಾಗಲೇ 1991ರಲ್ಲಿ ಗಲ್ಫ್ ಯುದ್ಧ ನಡೀತು. ಅಲ್ಲಿ ಬಳಕೆಯಾದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಗಮನ ಸೆಳೀತು. ಆ ಮಿಸೈಲ್ ಅನ್ನ ನಾವು ಕೂಡ ಸಿದ್ಧ ಮಾಡ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಹೀಗಾಗಿ ಅವರು ಭಾರತ ಸರ್ಕಾರಕ್ಕೆ ನಿರಂತರವಾಗಿ ಈ ಮಿಸೈಲ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಶುರು ಮಾಡಿದರು. ಗೆಳೆಯರೆ, ಒಂದಲ್ಲ ಎರಡಲ್ಲ, ಸತತ 7 ವರ್ಷಗಳ ಕಾಲ ಅವರು ಭಾರತದ ಸರ್ಕಾರಕ್ಕೆ ಚುಚ್ಚುತ್ತಲೇ ಇದ್ರು. ಅವರ ಆ ಪ್ರಯತ್ನದ ಭಾಗವಾಗಿ 1998ರ ಫೆಬ್ರವರಿಯಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ಇಂಟರ್ ಗವರ್ನಮೆಂಟಲ್ ಒಪ್ಪಂದ ಒಂದಾಯಿತು. ಅವತ್ತಿಗೆ ಭಾರತದ DRDO ಮುಖ್ಯಸ್ಥರಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ರಷ್ಯಾದ ಅವತ್ತಿನ ರಕ್ಷಣಾ ಉಪಸಚಿವ ಮಿಖೈಲೋ ಈ ಒಪ್ಪಂದಕ್ಕೆ ಸಹಿ ಹಾಕಿದರು. ಭಾರತದಲ್ಲಿ ಬ್ರಹ್ಮೋಸ್ನ ಉತ್ಪಾದನೆ ಶುರುವಾಯಿತು. ಮೊದಲೇ ಹೇಳಿದ ಹಾಗೆ 2 ದೇಶಗಳ ನದಿಗಳ ಹೆಸರನ್ನ ಜೋಡಿಸಿ ಅದಕ್ಕೆ ಬ್ರಹ್ಮೋಸ್ ಅನ್ನೋ ಹೆಸರನ್ನಿಟ್ಟರು. ಅದಕ್ಕಾಗಿ ಬ್ರಹ್ಮೋಸ್ ಏರೋಸ್ಪೇಸ್ ಅನ್ನೋ ಕಂಪನಿಯೊಂದು ರಚನೆಯಾಯಿತು. ಅದರಲ್ಲಿ ಭಾರತ 50.5% ಶೇರನ್ನು ಹೊಂದಿದ್ರೆ ರಷ್ಯಾ 49.5% ಶೇರನ್ನು ಹೊಂದಿದೆ. ಈ ಸಂಸ್ಥೆಯ ಮೂಲಕ ಒಂದು ಸೂಪರ್ಸಾನಿಕ್ ಹೈ ಪ್ರಿಸಿಷನ್ ಕ್ರೂಸ್ ಮಿಸೈಲ್ನ ವಿನ್ಯಾಸ, ಅಭಿವೃದ್ಧಿ ಹಾಗೂ ಅದನ್ನು ನಿರ್ಮಿಸುವ ಜವಾಬ್ದಾರಿಯನ್ನ ಬ್ರಹ್ಮೋಸ್ ಏರೋಸ್ಪೇಸ್ ಹೊತ್ಕೊಳ್ತು. 2001ರಲ್ಲಿ ಮೊದಲ ಬ್ರಹ್ಮೋಸ್ ಆಚೆಗೆ ಕೂಡ ಬಂತು. ಗೆಳೆಯರಲ್ಲಿ ಬ್ರಹ್ಮೋಸ್ನ ನಿರ್ಮಾಣಕ್ಕೆ ತೆಗೆದುಕೊಂಡದ್ದು ಕೇವಲ 3 ವರ್ಷಗಳನ್ನು ಮಾತ್ರ. ಇದನ್ನು ಗಮನಿಸಿದರೆ ಭಾರತದ ವಿಜ್ಞಾನಿಗಳಿಗೆ ಒಂದಷ್ಟು ಅಗತ್ಯ ನೆರವು ಸಿಕ್ಕಿಬಿಟ್ರೆ ಅವರು ಎಷ್ಟು ಬೇಗ ಬೇಕಾದರೂ ವೆಪನ್ಗಳನ್ನು ಹೊರಗೆ ತರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ಇದು 2 ಹಂತಗಳ ಸಾಲಿಡ್ ಪ್ರೊಪುಲೆಂಟ್ ಬೂಸ್ಟರ್ ಎಂಜಿನ್ ಅನ್ನು ಹೊಂದಿದೆ. ಮೊದಲ ಹಂತದಲ್ಲಿ ಇದರಲ್ಲಿನ ಎಂಜಿನ್ ಬ್ರಹ್ಮೋಸ್ನ ವೇಗವನ್ನು ಶಬ್ದಕ್ಕಿಂತ ಹೆಚ್ಚು ಮಾಡುತ್ತೆ. ಆ ಬಳಿಕ ಮೊದಲ ಹಂತ ಕೆಳಗೆ ಬೀಳುತ್ತೆ. ಇನ್ನು 2ನೇ ಹಂತದಲ್ಲಿ ಲಿಕ್ವಿಡ್ ರಾಮ್ಜೆಟ್ ಎಂಜಿನ್ ಅನ್ನು ಬಳಸಿದ್ದಾರೆ. ಈ ಎಂಜಿನ್ ಶಬ್ದಕ್ಕಿಂತ 3-4 ಪಟ್ಟು ಹೆಚ್ಚು ವೇಗವಾಗಿ ಮಿಸೈಲ್ ಮುನ್ನುಗ್ಗೋ ಹಾಗೆ ಮಾಡುತ್ತೆ. ಇನ್ನು ಈ ಮಿಸೈಲ್ನ ಮತ್ತೊಂದು ಹೆಚ್ಚುಗಾರಿಕೆ ಅಂದರೆ ಇದು 15 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಕೂಡ ಹಾರತ್ತೆ. ಹಾಗೆ ನೆಲದಿಂದ ಕೇವಲ 10 ಮೀಟರ್ಗಳ ಎತ್ತರದಲ್ಲಿ ಕೂಡ ಸಾಗಿ ಶತ್ರುಗಳ ನೆಲೆಗಳನ್ನು ಧ್ವಂಸ ಮಾಡುತ್ತೆ. ಹೀಗಾಗಿ ಇದನ್ನು ಗುರುತಿಸೋದಕ್ಕೆ ರಡಾರ್ಗಳಿಗೆ ಸಾಕಷ್ಟು ಬಾರಿ ಸಾಧ್ಯ ಆಗೋದಿಲ್ಲ. ಇದು ಈ ಮಿಸೈಲ್ನ ಮತ್ತೊಂದು ಹೆಗ್ಗಳಿಕೆ. ಇನ್ನು ಈ ಬ್ರಹ್ಮೋಸ್ಗೆ ಅಣ್ವಸ್ತ್ರದ ಸಿಡಿತಲೆಗಳನ್ನು ಕೂಡ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಇದು ಆರಂಭದಲ್ಲಿ ಕೇವಲ 290 ಕಿಲೋಮೀಟರ್ ರೇಂಜನ್ನು ಮಾತ್ರ ಹೊಂದಿತ್ತು. ಈಗಲೂ ಕೂಡ ಬ್ರಹ್ಮೋಸ್ ಎಕ್ಸ್ಪೋರ್ಟ್ ವೇರಿಯಂಟ್ ಇದೆಯಲ್ಲ, ಆ ಮಿಸೈಲುಗಳು ಅಂದರೆ ಭಾರತ ಬೇರೆ ಬೇರೆ ದೇಶಗಳಿಗೆ ಕೊಡೋದಿಕ್ಕೆ ಅಂತಲೇ ತಯಾರು ಮಾಡಿರುವ ಬ್ರಹ್ಮೋಸ್ ಮಿಸೈಲ್ಗಳ ರೇಂಜು 290 ಕಿಲೋಮೀಟರ್ ಮಾತ್ರ. ಆದರೆ ಭಾರತ ತನ್ನ ಬತ್ತಳಿಕೆಗೆ ಮಾಡಿಕೊಳ್ತಾ ಇರೋ ಮಿಸೈಲ್ಗಳ ರೇಂಜನ್ನು ಹೆಚ್ಚು ಮಾಡಿಕೊಂಡಿದೆ. ಇಲ್ಲಿ ಆರಂಭದಲ್ಲಿ 290 ಕಿಲೋಮೀಟರ್ಗಳ ರೇಂಜು ಮಾತ್ರ ಯಾಕಿತ್ತು ಅಂದರೆ ಬ್ರಹ್ಮೋಸನ್ನು ತಯಾರು ಮಾಡಿಕೊಂಡ ಕಾಲಕ್ಕೆ, ಅಂದರೆ ಅವತ್ತಿಗೆ ನಾವಿನ್ನು MTCR ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ಸಹಿ ಮಾಡಿರಲಿಲ್ಲ. ಹೀಗಾಗಿ ನಮ್ಮ ಬ್ರಹ್ಮೋಸ್ನ ರೇಂಜ್ಗೆ 300 ಕಿಲೋಮೀಟರ್ಗಳ ಒಳಗಿನ ಗುರಿಯನ್ನು ನಿಗದಿ ಮಾಡಲಾಗಿತ್ತು. ಗೆಳೆಯರೆ, ಈ MTCR ಪ್ರಕಾರ ಯಾವ ದೇಶ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ಸಹಿ ಮಾಡಿರೋದಿಲ್ವೋ ಅಂಥ ದೇಶಗಳ ಜೊತೆ 500 ಕಿಲೋಮೀಟರ್ಗಳಷ್ಟು ತೂಕದ ವಾರ್ ಹೆಡ್ ಅನ್ನು ಹೊತ್ಕೊಂಡು 300 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರ ಸಾಗಬಲ್ಲ ಮಿಸೈಲ್ಗಳ ಟೆಕ್ನಾಲಜಿಯನ್ನ ಈ MTCRಗೆ ಸಹಿ ಹಾಕಿರುವ ದೇಶಗಳು ಹಂಚಿಕೊಳ್ಳುವ ಹಾಗಿಲ್ಲ. ರಷ್ಯಾ MTCRಗೆ ಸಹಿ ಹಾಕಿತ್ತು. ಬ್ರಹ್ಮೋಸ್ನ ಟೆಕ್ನಾಲಜಿಯನ್ನ ಭಾರತ ರಷ್ಯಾದಿಂದ ಪಡ್ಕೊಳ್ತಾ ಇತ್ತು. ಇನ್ನು ನಾವು ಅವತ್ತಿಗಿನ್ನೂ MTCRಗೆ ಸೇರ್ಪಡೆ ಆಗಿರಲಿಲ್ಲ. ಹೀಗಾಗಿ ಬ್ರಹ್ಮೋಸ್ನ ಆರಂಭಿಕ ಹಂತದ ರೇಂಜನ್ನು 290 ಕಿಲೋಮೀಟರ್ಗಳಿಗೆ ನಿಗದಿ ಮಾಡಲಾಗಿತ್ತು. ಆದರೆ ಮುಂದೆ ಭಾರತ MTCRಗೆ ಸಹಿ ಹಾಕ್ತು. ಈಗ ಭಾರತ ಕೂಡ MTCRನ ಸದಸ್ಯ ಆಗಿದೆ. ಹೀಗಾಗಿ ಈಗ ತನ್ನ ಮಿಸೈಲುಗಳ ರೇಂಜನ್ನು ಭಾರತ ವಿಪರೀತ ಪ್ರಮಾಣದಲ್ಲಿ ಹೆಚ್ಚು ಕೂಡ ಮಾಡ್ಕೊಳ್ತಾ ಹೋಗ್ತಾ ಇದೆ. ಆದರೆ ಎಕ್ಸ್ಪೋರ್ಟ್ ವೇರಿಯಂಟ್ ಅಂತ ಬಂದಾಗ ನಾವು ಯಾವ ದೇಶಗಳಿಗೆ ಮಾರಾಟ ಮಾಡ್ತೀವಿ ಆ ದೇಶಗಳು ಕೂಡ MTCRಗೆ ಸಹಿ ಹಾಕಿರಬೇಕಾಗತ್ತೆ. ಹಾಗಲ್ಲದೆ ಇರೋ ದೇಶಗಳಿಗೆ 290 ಕಿಲೋಮೀಟರ್ಗಳ ರೇಂಜನ್ನು ಭಾರತ ಫಿಕ್ಸ್ ಮಾಡಿದೆ. ಇನ್ನು ಈ MTCR ಅನ್ನೋ ವಿಷಯ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಜೊತೆ ಇನ್ನೂ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೋಬೇಕು. ಸದ್ಯಕ್ಕೀಗ ಜಗತ್ತಿನ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಅನ್ನಿಸ್ಕೊಳ್ತಾ ಇರೋದು S-400. ಈ S-400 ಅನ್ನು ರಷ್ಯಾ ಭಾರತಕ್ಕೂ ಕೊಟ್ಟಿದೆ, ಚೈನಾಗೂ ಕೊಟ್ಟಿದೆ,
ಹಾಗೆ ಟರ್ಕಿಯ ಬಳಿ ಕೂಡ ಒಂದು S-400 ಇದೆ. ಆದರೆ ಅಮೆರಿಕಾದ ಒತ್ತಡಕ್ಕೆ ಮಣಿದು ಟರ್ಕಿ ಆ S-400 ಅನ್ನ ತಾನು ಬಳಸೋದಿಲ್ಲ ಅಂತ ಹೇಳ್ತಾ ಇದೆ. ಏನೇ ಇರಲಿ, ಟರ್ಕಿಯ ಬಳಿ ಕೂಡ ಒಂದು S-400 ಇದೆ, ಚೈನಾದ ಬಳಿಯೂ ಇದೆ. ಆದರೆ ಇಲ್ಲಿ ಚೈನಾ MTCRಗೆ ಸಹಿ ಮಾಡಿಲ್ಲ. ಹೀಗಾಗಿ MTCRಗೆ ಸಹಿ ಮಾಡಿರುವ ರಷ್ಯಾ ಚೈನಾಗೆ 290 ಕಿಲೋಮೀಟರ್ಗಳ ರೇಂಜ್ಗಿಂತಲೂ ಹೆಚ್ಚಿನ ರೇಂಜ್ನ ಆಯುಧಗಳನ್ನ ಮಾರಾಟ ಮಾಡೋ ಹಾಗಿಲ್ಲ ಮತ್ತು ಟೆಕ್ನಾಲಜಿಯನ್ನು ಕೂಡ ಕೊಡೋ ಹಾಗಿಲ್ಲ. ಸೊ ಚೈನಾಗೆ ರಷ್ಯಾ ಕೊಟ್ಟಿರೋ S-400 ಮಿಸೈಲುಗಳ ರೇಂಜು ಬರೀ 290 ಕಿಲೋಮೀಟರ್ಗಳಷ್ಟೇ ಅಂತ ಒಂದಷ್ಟು ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಯಾವ ದೇಶವೂ ಕೂಡ ತನ್ನ ಅಸ್ತ್ರಗಳ ನಿಜ ಶಕ್ತಿ ಮತ್ತು ತಾಕತ್ತೇನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬಹಿರಂಗಪಡಿಸೋದಕ್ಕೆ ಹೋಗೋದಿಲ್ಲ. ಆ ಅಸ್ತ್ರಗಳು ಬಳಕೆ ಆಗುತ್ತವಲ್ಲ, ಆಗ ಮಾತ್ರ ಅವುಗಳ ನಿಜವಾದ ತಾಕತ್ತೇನು ಅನ್ನೋದು ಗೊತ್ತಾಗಬೇಕೇ ಹೊರತು ಬತ್ತಳಿಕೆಯಲ್ಲಿರುವವರೆಗೆ ಅವುಗಳ ಶಕ್ತಿ ಯಾರಿಗೂ ಖಚಿತವಾಗಿ ಗೊತ್ತಾಗೋದಿಲ್ಲ. ಚೈನಾ ಮತ್ತು ರಷ್ಯಾ ಎರಡು ಅತ್ಯಂತ ಆಪ್ತ ಸಂಬಂಧವನ್ನು ಹೊಂದಿರೋದ್ರಿಂದ ಇಲ್ಲಿ ರಷ್ಯಾ ಚೈನಾಗೆ ಬಲಿಷ್ಠ ಮಿಸೈಲ್ಗಳನ್ನು ಕೊಟ್ಟಿರಲೂಬಹುದು. ಯಾಕೆಂದ್ರೆ ಸಿರಿಯಾದಲ್ಲಿ ಕೂಡ ರಷ್ಯಾ ತನ್ನ S-400ಗಳನ್ನು ನಿಲ್ಲಿಸಿತ್ತು. ಈ ಸಿರಿಯಾ ಕೂಡ MTCRಗೆ ಸಹಿ ಹಾಕಿರಲಿಲ್ಲ. ಹೀಗಾಗಿ ಇಲ್ಲಿ ರಷ್ಯಾ ಚೈನಾಗೆ ಯಾವ ರೇಂಜಿನ ಮಿಸೈಲ್ಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಬ್ರಹ್ಮೋಸ್ನ ವಿಷಯಕ್ಕೆ ನಾವು ಬಂದ್ರೆ, ನಾನು ಆಗ್ಲಿಂದ ಇದನ್ನ ಕ್ರೂಸ್ ಮಿಸೈಲು ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಅಗ್ನಿ 5 ಅಂತ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೂ ಈ ಬ್ರಹ್ಮೋಸ್ ಅನ್ನೋ ಕ್ರೂಸ್ಗೂ ಇರೋ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಉಂಟಾಗಬಹುದು. ಗೆಳೆಯರೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ಆಕಾಶಕ್ಕೆ ಚಿಮ್ಮಿದ ನಂತರ ಅಟ್ಮಾಸ್ಫಿಯರ್ ನ ದಾಟಿ ಆ ನಂತರ ಮತ್ತೆ ಭೂಮಿಯ ಮೇಲಿನ ತನ್ನ ಟಾರ್ಗೆಟ್ ನ ತನುಗ್ಗುತ್ತೆ. ಹೀಗಾಗಿ ಇದಕ್ಕೆ ರಾಕೆಟ್ ಇಂಜಿನ್ ಅನ್ನ ಬಳಕೆ ಮಾಡ್ತಾರೆ. ಇನ್ನು ಕ್ರೂಸ್ ಮಿಸೈಲ್ ಅನ್ನೋದು ಹಾಗಲ್ಲ, ಅದು ಅಟ್ಮಾಸ್ಫಿಯರ್ ವರೆಗೆ ಹೋಗೋದೇ ಇಲ್ಲ. ಅದು ಆಕಾಶಕ್ಕೆ ಹಾರಿದ ನಂತರ ಭೂಮಿಗೆ ಸಮಾನಾಂತರವಾಗಿ ಅಂದ್ರೆ ಹಾರಿಜಾಂಟಲ್ ಆಗಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತು ಇದು ಗೈಡೆಡ್ ಕೂಡ ಆಗಿರುತ್ತೆ. ಅಂದ್ರೆ ನಿಗದಿತ ಗುರಿಯನ್ನ ಫಿಕ್ಸ್ ಮಾಡಿ ಹಾರಿಸಿದ್ರೆ ಅದು ನೇರವಾಗಿ ತನ್ನ ಟಾರ್ಗೆಟ್ ಅನ್ನ ಹುಡುಕೊಂಡು ಹೋಗಿ ಅದರ ಮೇಲೆ ಬಿದ್ದು ನಾಶ ಮಾಡುತ್ತೆ. ಈ ಕ್ರೂಸ್ ಮಿಸೈಲ್ಗಳು ಅಟ್ಮಾಸ್ಫಿಯರ್ನವರೆಗೆ ಹೋಗೋದಿಲ್ಲ. ಹೀಗಾಗಿ ಇವುಗಳಿಗೆ ರಾಕೆಟ್ ಇಂಜಿನ್ ಅಗತ್ಯ ಬೀಳೋದಿಲ್ಲ. ಜೆಟ್ ಪ್ರೊಪಲ್ಡ್ ಇಂಜಿನ್ ಅನ್ನ ಇದಕ್ಕೆ ಬಳಕೆ ಮಾಡ್ತಾರೆ. ಇನ್ನು ಬ್ರಹ್ಮೋಸ್ ನಲ್ಲಿ ಕೂಡ ಸಾಲಿಡ್ ಫ್ಯೂಯಲ್ ರಾಕೆಟ್ ಬೂಸ್ಟರ್, ಲಿಕ್ವಿಡ್ ಫ್ಯೂಯಲ್ ರಾಮ್ಜೆಟ್ ಇಂಜಿನ್ ಅನ್ನು ಬಳಕೆ ಮಾಡಿದ್ದಾರೆ. ಈ ಕ್ರೂಸ್ ಮಿಸೈಲ್ಗಳ ಸ್ಟ್ರೈಕ್ ರೇಟ್ ಇದೆಯಲ್ಲ, ಅದು ತುಂಬಾ ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ನೆನ್ನೆ ಮಾಡಿದ ಒಂದು ವಿಡಿಯೋದಲ್ಲಿ ಬ್ರಹ್ಮೋಸ್ ಅನ್ನೋದು 1 ಮೀಟರ್ ಆಚೆ ಈಚೆ ಬೀಳಬಹುದು ಅಂತ ಹೇಳಿದ್ದೆ. ಆದ್ರೆ ನಿವೃತ್ತ ಸೇನಾಧಿಕಾರಿಯೊಬ್ಬರು ಆ ಮಾಹಿತಿಯನ್ನು ಸ್ವಲ್ಪ ಕರೆಕ್ಷನ್ ಮಾಡಿ ಹೇಳಿದ್ದಾರೆ. ಬ್ರಹ್ಮೋಸ್ 1 ಮೀಟರ್ ಆಚೆ ಈಚೆ ಅಲ್ಲ, ಅದರ ವ್ಯತ್ಯಾಸ ಏನೇ ಇದ್ರೂ ಸೆಂಟಿಮೀಟರ್ಗಳಲ್ಲಿ ಮಾತ್ರ ಇರುತ್ತಂತೆ. ಮೀಟರ್ಗಳಷ್ಟು ವ್ಯತ್ಯಾಸ ಕೂಡ ಅದರಲ್ಲಿ ಬರೋದಿಲ್ಲ. ಹಾಗಂತ ಬ್ರಹ್ಮೋಸ್ನ ಪರಿಚಯ ಇರುವ ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಈಗ ನಾವು ತಯಾರು ಮಾಡ್ತಿರೋ ಬ್ರಹ್ಮೋಸ್ ಏನಿದೆ ಅದರ ಬಹುಪಾಲನ ಅಂದ್ರೆ 75% ನಾವೀಗ ಸ್ವದೇಶಿಯಾಗಿ ಮಾಡ್ಕೊಳ್ತಾ ಇದೀವಿ. ಈ ಹಿಂದೆ ಅಂದ್ರೆ 2004 ವೇಳೆಯಲ್ಲಿ ಕೇವಲ 13% ಮಾತ್ರ ಸ್ವದೇಶಿ ವಸ್ತುಗಳನ್ನ ಇದರಲ್ಲಿ ಬಳಸಲಾಗ್ತಾ ಇತ್ತು. ಇನ್ನುಳಿದ ಎಲ್ಲ ಕೂಡ ರಷ್ಯಾದಿಂದಲೇ ಬರ್ತಾ ಇದ್ವು. ಆದ್ರೆ ಈಗ ಆ ಡಿಪೆಂಡೆನ್ಸಿ ಕೂಡ ಬಹುಪಾಲು ಕಡಿಮೆ ಆಗಿದೆ. ಬಹುತೇಕ ಮಿಸೈಲ್ ಭಾರತದಲ್ಲೇ ನಿರ್ಮಾಣ ಆಗುತ್ತೆ. ಆದ್ರೆ ಇದರಲ್ಲಿ ಬಳಸುವ ರಾಮ್ಜೆಟ್ ಇಂಜಿನ್ ಇದೆ ನೋಡಿ, ಅದನ್ನ ಮಾತ್ರ ಇವತ್ತಿಗೂ ರಷ್ಯಾದಿಂದಲೇ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಈ ಇಂಜಿನ್ ನ ವಿಷಯದಲ್ಲೂ ಸ್ವಾವಲಂಬನೆಯನ್ನ ಸಾಧಿಸುವ ಪ್ರಯತ್ನಗಳನ್ನ DRDO ಮಾಡ್ತಾ ಇದೆ. ಸಂಪೂರ್ಣ ಸ್ವದೇಶಿ ಬ್ರಹ್ಮೋಸ್ NG ಕೂಡ ಈಗ ಪರೀಕ್ಷೆಗೆ ಸಿದ್ಧಗೊಳ್ತಾ ಇದೆ. ಹೀಗೆ ಭಾರತ ಮತ್ತು ರಷ್ಯಾದ ಸ್ನೇಹದ ಹಿನ್ನೆಲೆಯಲ್ಲಿ ತಯಾರಾದ ಈ ಮಿಸೈಲ್ ಈಗ ಭಾರತ ಮತ್ತು ರಷ್ಯಾ ಎರಡಕ್ಕೂ ಕೂಡ ಒಂದು ಅದ್ಭುತ ಗೌರವವನ್ನು ತಂದುಕೊಡ್ತಾ ಇದೆ. ಅಷ್ಟೇ ಅಲ್ಲ, ಬ್ರಹ್ಮೋಸ್ನ ಮಾರುಕಟ್ಟೆ ಕೂಡ ಈಗ ಹೆಚ್ಚಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಸುಮಾರು 17 ದೇಶಗಳಿಂದ ಬ್ರಹ್ಮೋಸ್ಗೆ ಬೇಡಿಕೆ ಶುರು ಆಗ್ತಾ ಇದೆ. ಎನ್ಕ್ವೈರಿಗಳು ಬರ್ತಾ ಇವೆಯಂತೆ. ಅದರಲ್ಲೂ ಚೈನಾ ವಿರೋಧಿ ದೇಶಗಳೇನಿವೆ ಅವೆಲ್ಲ ಕೂಡ ಬ್ರಹ್ಮೋಸ್ ಅನ್ನ ನಮಗೂ ಕೊಡಿ ಅನ್ನೋ ಬೇಡಿಕೆಯನ್ನ ಭಾರತದ ಮುಂದಿಡ್ತಾ ಇವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಸೊ ಪಾಕಿಸ್ತಾನದ ಮೇಲಿನ ಒಂದು ದಾಳಿ ನಮ್ಮ ಬ್ರಹ್ಮೋಸ್ ಅನ್ನೋ ಮಿಸೈಲ್ನ ಮಾರ್ಕೆಟ್ ಅನ್ನ ಹೆಚ್ಚು ಮಾಡ್ತಾ ಇದೆ. ಅದರ ಹಿರಿಮೆ ಗರಿಮೆಗಳನ್ನ ಹೆಚ್ಚು ಮಾಡ್ತಾ ಇದೆ. ಇದು ಗೆಳೆಯರೆ, ಪಾಕ್ ಅನ್ನ ಬೆಚ್ಚಿ ಬೀಳಿಸಿದ ಬ್ರಹ್ಮೋಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.